ರಂಗಗೌರವ ಇವತ್ತಿನ ಗೌರವ ಸ್ವೀಕರಿಸುತ್ತಿರುವಂತಹ ಶ್ರೀಯುತ ಬಾಬುರಾವ್ ಸಕ್ಕರೆ ಅವರ ಕುರಿತು ಒಂದು ಸಣ್ಣ ಕಿರುಪರಿಚಯ ನಿಮಗಾಗಿ. ಆಧುನಿಕ ಕನ್ನಡ ರಂಗಭೂಮಿಯ ಪಿತಾಮಹ ಎಂಬ ಗೌರವಕ್ಕೆ ಪಾತ್ರರಾದವರು ಶಾಂತ ಕವಿಗಳು. ವರಕವಿ ಬೇಂದ್ರೆಯವರಿಗೆ ಗುರುಗಳಾಗಿದ್ದ ಶಾಂತ ಕವಿಗಳು ಕರ್ನಾಟಕ ದಿನಿಯ ಸಂರಕ್ಷಣೆಗಾಗಿ ನಾಟಕಗಳನ್ನು ಬರೆದರು, ನಾಟಕ ಕಂಪನಿ ಕಟ್ಟಿದರು. ಅವರೇ ಉಪಾಹರಣ ನಾಟಕ ಆಧುನಿಕ ರಂಗಭೂಮಿಯ ಬಾಗಿಲು ತೆರೆಯಿತು. ಕನ್ನಡದ ಉಳಿವಿಗಾಗಿ ಕಾಲಿಗೆ ಗೆಜ್ಜೆ ಕೊಟ್ಟಿಕೊಂಡು ಕೀರ್ತನೆ ಮಾಡಿದರು. ಕನ್ನಡ ಸಮ್ಮೇಳನಕ್ಕಾಗಿ ದಾಸಯ್ಯನಾಗಿ ಮನೆ ಮನೆಗೆ ತಿರುಗಿ ನಿಧಿ ಸಂಗ್ರಹಿಸಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಕಳಕಳಿಯಿಂದ ಬರೆದವರು ಇಳಿಯುತ್ತಿದೆ ಪಾತಾಳ ಭಾತಕ್ಕೆ ಬೆಳೆದ ಭಾರತ ದೇಶವು ಕಳಚುತ್ತಿದೆ ಧರ್ಮ ಎರಿಯದ ಹೊಂಗಳಸದ ಕನ್ನಡಿ ಧ್ವಜಗಳು ಉದ್ಧರಿಸುವ ಮಹಾತ್ಮರಿಲ್ಲವೇ ಎಂದು ಮಹಾತ್ಮ ಗಾಂಧಿಯವರ ಬರುವಿಕೆಗಾಗಿ ಪ್ರಾರ್ಥಿಸಿದವರು ಶಾಂತರಸ ಕವಿಗಳು. ದಯವಿಟ್ಟು ಅವರಿಗೆ ಈಗ ಬಾಬುರಾವ್ ಸಕ್ಕರೆಯವರಿಗೆ ಈ ವೇದಿಕೆಯ ಮೇಲೆ ಗೌರವ ಸನ್ಮಾನ ನಡೀತಾ ಇದೆ. ಇದು ರಂಗ ಗೌರವ. ತಮ್ಮ ರಂಗಭೂಮಿಯ ಮೂಲಕ, ತಮ್ಮ ಗಾಯನದ ಮೂಲಕ, ತಮ್ಮ ಸಂಗ್ರಾಮದ ಗೀತೆಗಳ ಮೂಲಕ ಭಾರತದ ಸ್ವಾತಂತ್ರ್ಯ ಕಿಚ್ಚವನ್ನು ಸತತವಾಗಿ ನಿಗಿರಿಗಿಸುವಂತೆ ಬೆಳಗಿಕೊಂಡು ಬಂದವರು ಇಂಥ ರಂಗ ಕಲಾವಿದರು ಹಾಗೂ ಅನೇಕ ಗಾಯಕರು. ಅವರ ಈ ಅತ್ಯುತ್ಕೃಷ್ಟ ಸೇವೆಗಾಗಿ ಇವತ್ತು ಅವರು ಈ ಸನ್ಮಾನವನ್ನು ಈ ವೇದಿಕೆಯ ಮೇಲೆ ಪಡಿತಾ ಇದ್ದಾರೆ. ರಂಗ ಗೌರವ ಸ್ವೀಕರಿಸುತ್ತಿರುವ ಬಾಬುರಾವ್ ಸಕ್ಕರೆ ಅವರಿಗೆ ತಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಂಗಭೂಮಿಯ ಪಾತ್ರ ಬಲು ದೊಡ್ಡದಾಗಿತ್ತು ಅನ್ನೋದಕ್ಕೆ ಬೆಳಗಿನಿಂದ ಅನೇಕ ಉಪನ್ಯಾಸಗಳನ್ನು, ಅನೇಕ ಅನುಭವಗಳನ್ನು, ಅನೇಕ ವಿಶೇಷ ಉಪನ್ಯಾಸಗಳ ಮೂಲಕ ನಾವಿಲ್ಲಿ ಕೇಳ್ತಾ ಬಂದಿದ್ದೀವಿ. ಎರಡನೇದಾಗಿ ರಂಗ ಗೌರವ ಸ್ವೀಕರಿಸಲು ನಮ್ಮೊಂದಿಗಿರುವಂತವರು ಏಣಿಗಿ ಸುಭಾಷ್ ಅವರು. ಅದು 1942ರ ಸಂದರ್ಭ. ಚಳಿಜಾವ್ ಚಳವಳಿ ಜೋರಾಗಿತ್ತು. ಆ ಅವಧಿಯಲ್ಲಿ ಏಣಿಗಿ ಬಾಣಪ್ಪನವರು ಮತ್ತು ಎಚ್.ಎಸ್. ಇನಾಮದಾರ್ ಅವರು ನಡೆಸುತ್ತಿದ್ದ ವೈಭವಶಾಲಿ ನಾಟಕ ಮಂಡಳ ಎಂಕೆ ಹುಬ್ಬಳ್ಳಿಯಲ್ಲಿ ಕ್ಯಾಂಪ್ ಮಾಡಿತ್ತು. ಅಲ್ಲಿ ಸಂಕ್ರಮಣ ಜಾತ್ರೆ ನೆರೆದಿತ್ತು. ಇದೇ ಸಂದರ್ಭಕ್ಕಾಗಿ ಭೂಗತ ಚಳವಳಿಗಾರರಾದ ವಾಲಿ ಚೆನ್ನಪ್ಪನವರು ಬೆಂಕಿ ಸ್ವಾಮಿಗಳು ಶಸ್ತ್ರಾಸ್ತ್ರ ಅಪಹರಿಸುವ ಕಾರ್ಯಕ್ರಮ ಹಾಕಿಕೊಂಡಿತ್ತು. ಅದು ಪೊಲೀಸರಿಗೆ ಗೊತ್ತಾಗಿ ಅವರನ್ನು ಹುಡುಕತೊಡಗಿದರು. ಅವರಿಂದ ತಪ್ಪಿಸಿಕೊಳ್ಳಲು ಚೆನ್ನಪ್ಪನವರು ಬಾಳಪ್ಪನವರ ಕಂಪನಿ ಸೇರಿದರು. ಪೊಲೀಸರು ಅಲ್ಲಿಗೆ ಹೋದರು. ವಾಲಿ ಚೆನ್ನಪ್ಪನವರು ಕಲಾವಿದರು ಬಣ್ಣ ಹಚ್ಚಿಕೊಳ್ಳುವ ಕೋಣೆ ಹೊಕ್ಕರು. ಆಗ ಅಲ್ಲಿ ಅವರು ಕಲಾವಿದರಿಗೆ ಹಚ್ಚುವ ಬಣ್ಣವನ್ನು ಇವರಿಗೆ ಹಚ್ಚಿ ಅವರನ್ನು ರಕ್ಷಿಸಿದ್ದು ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟದ ಒಂದು ಸೇವೆ ಮತ್ತು ಹೋರಾಟದ ಒಂದು ಭಾಗವಾಗಿ ಪರಿಣಮಿಸಿತ್ತು. ಅದರ ನೆನಪಿಗಾಗಿ ಆ ಒಂದು ಗೌರವವನ್ನು ಸ್ವೀಕರಿಸುತ್ತಿರುವವರು ಏಣಿಗಿ ಸುಭಾಷ್ ಅವರು. ಏಣಿಗಿ ಬಾಳಪ್ಪ ಅವರ ಏಣಿಗಿ ಬಾಳಪ್ಪನವರು ಮತ್ತು ಕಲಾವಿದೆಯ ಎಲ್.ಎಸ್. ಇನಾಮದಾರ್ ಅವರು ಇಬ್ಬರು ಕೂಡಿ ವೈಭವಶಾಲಿ ಎನ್ನುವಂತಹ ನಾಟಕ ಮಂಡಳಿ ಕಟ್ಟಿದ್ರು. ಆ ಕಂಪನಿಯಲ್ಲಿ ಇಲ್ಲಿ ಎಂ.ಕೆ. ಹುಬ್ಬಳ್ಳಿಯಲ್ಲಿ ಕ್ಯಾಂಪ್ ಮಾಡಿದಾಗ ನಮ್ಮ ಸಂಕ್ರಮಣದ ಜಾತ್ರೆಯೊಳಗೆ ನಡೆದಿರ್ತಕ್ಕಂತಹ ಘಟನೆ ಅವರಿಗೆ ಬೆಂಕಿ ಸ್ವಾಮಿ, ಚಿನ್ಮಯ ಸ್ವಾಮಿ ಓಂಕಾರ ಮಠ ಅಂತ ತಿಳ್ಕೊಂಡು ಎಂ.ಕೆ. ಹುಬ್ಬಳ್ಳಿಯವರು ಒಬ್ಬರು ಬೆಂಕಿ ಹಚ್ಚೋದಕ್ಕೆ ಪ್ರಸಿದ್ಧ. ಅವರು ಪೊಲೀಸ್ ಸ್ಟೇಷನ್ಗೆ, ಆಮೇಲೆ ಅಂಚೆ ಕಚೇರಿ, ಇಂಥ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿ ಅವರಿಗೆ ಬೆಂಕಿ ಸ್ವಾಮಿ ಅಂತ ಕರೀತಿದ್ರು. ಆ ಬೆಂಕಿ ಸ್ವಾಮಿ ಮತ್ತು ವಾಲಿ ಚೆನ್ನಪ್ಪ ಇಬ್ಬರು ಕೂಡಿಕೊಂಡು ಅವರು ಅಡಿಗಕ್ಕೆ ಈ ಕಂಪನಿ ಬಂದಿದ್ರು, ವೈಭವಶಾಲಿ ಕಂಪನಿಗೆ. ಈ ಕಂಪನಿಯಲ್ಲಿ ಅವರು ಅಡಗಿಕೊಂಡು ಕೂತ ಸಂದರ್ಭದೊಳಗೆ ಪೊಲೀಸರಿಗೆ ಗೊತ್ತಾಗಿ ಅಲ್ಲಿ ಬರ್ತಾರೆ. ಅವಾಗ ಅವ್ರಿಗೆ ಬಣ್ಣ ಹಚ್ಚಿ ಪಾರು ಮಾಡ್ತಕ್ಕಂಥ ಒಂದು ಪ್ರಸಂಗ ಏಣಿಗಿ ಬಾಳಪ್ಪನವರು ಮತ್ತು ಎಲ್.ಎಸ್. ಇನಾಮದಾರ್ ಮಾಡಿದ್ದು ಸ್ಮರಣೀಯವಾಗಿರ್ತಕ್ಕಂಥ ಒಂದು ಘಟನೆ. ಈಗ ಏಣಿಗಿ ಬಾಳಪ್ಪನವರ
ಮಗ ಆಗಿರ್ತಕ್ಕಂಥ ಸುಭಾಷ್ ಅವರು ಆ ನಮ್ಮ ರಂಗ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಧನ್ಯವಾದ. ಗೌಡ ಸದಾಶಿವರಾಯರ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅವರಿಗೆ ರಾಷ್ಟ್ರಸಂತ ಅಂತ ಕರೀತಿದ್ರು. ತಮ್ಮ ಜೀವನದುದ್ದಕ್ಕೂ ಖಾದಿ ಬಟ್ಟೆಯನ್ನೇ ತೊಟ್ಟು ಅವರು ರಂಗ ಚಳವಳಿಯಲ್ಲಿ ತಮ್ಮ ಸೇವೆಯನ್ನು ಮಾಡಿದಂಥವರು. ಅವರ ಬದುಕು ನಮ್ಮ ನಿಜಕ್ಕೂ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು ನಮ್ಮ ರಂಗಭೂಮಿಗೆ. ಅಂಥ ಒಬ್ಬ ರಂಗ ದಿಗ್ಗಜ ನಮ್ಮ ಗೌಡ ಸದಾಶಿವರಾಯರಿದ್ದರು. ಅವರ ಮೊಮ್ಮಗಳು ಬಂದಿಲ್ಲ, ಈಗ ಅವರ ಸನ್ಮಾನ ಅವರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಈಗ ಅವರ ನಂತರ ನಮ್ಮ ಅಬ್ಬಿಗೇರಿ ಕಂಪನಿಯ ಮಾಲೀಕರ ಮೊಮ್ಮಗ, ಬರೀ ಮೊಮ್ಮಗ ಆಗಿರ್ತಕ್ಕಂಥ ಸಂತೋಷ್ ಕುಮಾರ್ ಪಾಟೀಲ್ ಅವರು. ಈ ಸಂತೋಷ್ ಕುಮಾರ್ ಪಾಟೀಲ್ ಅವರು ಬಂದು ಚೇರ್ ಮೇಲೆ ಗೌರವ ಆಸನದ ಮೇಲೆ ಕೂತ್ಕೊಳ್ಬೇಕು. ಬಹಳ ಅಪರೂಪದ ಕಂಪನಿ ಅಬ್ಬಿಗೇರಿ ಕಂಪನಿ. ಇಲ್ಲಿ 3 ಹೆಸರುಗಳು. ಒಂದು ಅಬ್ಬಿಗೇರಿ ಕಂಪನಿ, ಕಿತ್ತೂರು ಚೆನ್ನಮ್ಮ ನಾಟಕ, ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು. ಇವು 3 ಅವಿನಾಭಾವ ಸಂಬಂಧ ಇರ್ತಕ್ಕಂಥ ಹೆಸರುಗಳು. ಅಬ್ಬಿಗೇರಿ ಈ ಬೆಳಗಾವಿ ಅಧಿವೇಶನದ ಸಂದರ್ಭದೊಳಗೆ ನಮ್ಮ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ಬಂದಿದ್ರು. ಪವಿತ್ರ ಖಾದಿ ಅಂತಕ್ಕಂಥ ನಾಟಕ ಅಧಿವೇಶನದಲ್ಲಿ ಆಡಬೇಕಂತ ಬಂದಿದ್ರು ಗಾಂಧೀಜಿಯವರು. ಅವರು ಅವಾಗ ಬೈಲಹೊಂಗಲ ಕ್ಯಾಂಪ್ ಇತ್ತು. ಅಧಿವೇಶನ ಸಲುವಾಗಿ ಇಲ್ಲಿ ಬರ್ತಾರೆ, ನಾಟಕ ಆಡಬೇಕಂದ್ರೆ ಅಲ್ಲಿ ಅವಕಾಶ ಸಿಗಲ್ಲ. ಮುಂದೆ ಅವರು ಹೌಸ್ ಟಾಕಿದೊಳಗೆ ಆ ನಾಟಕವನ್ನು ಎಷ್ಟೇ ಜನ ಪ್ರೇಕ್ಷಕರಲ್ಲಿ ಅವ್ರ ಮುಂದೆ ಆಡ್ತಾರೆ. ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ಪವಿತ್ರ ಖಾದಿ ನಾಟಕವನ್ನು ಬರೆದು ಅಂತ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ಅಧಿವೇಶನ ಬಂದಾಗ ಒಬ್ಬರು ಗೌಡರು ಭೇಟಿ ಆಗ್ತಾರೆ. ಅವ್ರು ಅಬ್ಬಿಗೇರಿ ಗೌಡರು. ಅಬ್ಬಿಗೇರಿ ಗೌಡರು ಬಂದಾಗ ಗಾಂಧೀಜಿಯವರಿಂದ ಪ್ರಭಾವಿತರಾಗಿರ್ತಕ್ಕಂಥ ಅಬ್ಬಿಗೇರಿ ಗೌಡರು 50,000 ಆ ಕಾಲದೊಳಗೆ 50,000 ರೂಪಾಯಿಯನ್ನು ಖರ್ಚು ಮಾಡಿ ನಾಟಕ ಕಂಪನಿ ಕಟ್ತಾರೆ. ಸಾಹಿತ್ಯ ಸೇವಾ ಸಂಗೀತ ನಾಟಕ ಮಂಡಳಿ ಅಂತ ಅದರ ಹೆಸರು. ಆ ಸಾಹಿತ್ಯ ಸೇವಾ ಸಂಗೀತ ನಾಟಕ ಮಂಡಳಿ ಆಡ್ತಕ್ಕಂಥ ನಾಟಕ ನಮ್ಮ ಕಿತ್ತೂರು ಚೆನ್ನಮ್ಮ ನಾಟಕ. ಆ ಕಿತ್ತೂರು ಚೆನ್ನಮ್ಮ ನಾಟಕದಲ್ಲಿ ಇವರ ಮುತ್ತಜ್ಜ ಸಕ್ಕರೆಗೌಡರು ಖ್ಯಾಕರಿ ಪಾತ್ರ ಮಾಡ್ತಿದ್ರು. ಅದ್ಭುತವಾಗಿರ್ತಕ್ಕಂಥ ಅದು ಅನೇಕ ಲೈಸೆನ್ಸ್ಗಳನ್ನು ಕಳೆದುಕೊಂಡು ಅನೇಕ ಸಲ ಕಷ್ಟ ನಷ್ಟ ಅನುಭವಿಸಿ ಅವರು ಬಹಳಷ್ಟು ತೊಂದರೆ ಅನುಭವಿಸಿದ್ರು. ನಾನು ಈ ಪುಸ್ತಕವನ್ನು ಬರೆಯುವಾಗ ನನಗೆ ಸಿಕ್ಕರು ಸಂತೋಷ್ ಕುಮಾರ್ ಅವರು ಡೈರಿಗಳನ್ನು ಕೊಟ್ಟರು ಮಾಲಕರದು. ಹೀಗಾಗಿ ಈ ಪುಸ್ತಕದಲ್ಲಿ ಅಬ್ಬಿಗೇರಿ ಕಂಪನಿಯ ಎಲ್ಲ ವಿವರವಾದಂಥ ಮಾಹಿತಿ ಏನಾದರೂ ಬಂದಿದ್ರೆ ನಮ್ಮ ಏಣಿಗೆ ಬಾಳಪ್ಪನವರು, ಸಂತೋಷ್ ಕುಮಾರ್ ಪಾಟೀಲ್ರು ಮತ್ತು ಇನ್ನೂ ಕೆಲವು ಜನ ಕಲಾವಿದರು ನನಗೆ ನೆರವಾಗಿದ್ದಾರೆ. ಇವರ ಸಾಧನೆ ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ನಮ್ಮ ಸಂತೋಷ್ ಕುಮಾರ್ ಪಾಟೀಲ್ರು ಗದಗಿನಲ್ಲಿ ಶಿಕ್ಷಣಾಧಿಕಾರಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಎರಡೂ ತಂಡದ ರಂಗಗಳು. ಆಮೇಲೆ ಬಹಳ ಮತ್ತದ್ದು ನಮ್ಮ ತಾಯಿ ಸುಶೀಲಾದೇವಿಯವರು ಬಂದಿದ್ದಾರೆ ಸಂಪಗಾವಿಯಿಂದ. ವಾಲಿ ಚೆನ್ನಪ್ಪನವರ ಕಂಪನಿ. ಕಗ ಬಿಜಾಪುರ ಮಾಸ್ತರರು ಬರೆದ ಸಂಗೊಳ್ಳಿ ರಾಯಣ್ಣ ನಾಟಕದ ಬ್ರಿಟಿಷ್ ಅಧಿಕಾರಿಗಳ ನಿದ್ದೆಗೆಡಿಸಿದ ಶ್ರೇಯಸ್ಸು ಈ ನಾಟಕಕ್ಕೆ ಸಲ್ಲುತ್ತದೆ. ಈ ವಾಲಿ ಚೆನ್ನಪ್ಪನವರು 1932ರಲ್ಲಿ ಗೆಳೆಯರು ಮತ್ತು ಸಹೋದರರ ಸಹಾಯದಿಂದ ಲೋಕಸೇವಾ ಸಂಗೀತ ನಾಟಕ ಮಂಡಳಿ ಎನ್ನುವಂತಹ ನಾಟಕ ಕಂಪನಿಯನ್ನು ಹುಟ್ಟಾಕ್ತಾರೆ. ರಾಯಣ್ಣನ ದೇಶಭಕ್ತಿ, ಸ್ವಾತಂತ್ರ್ಯ ಪ್ರೀತಿ ಮತ್ತು ಕಿತ್ತೂರು ಸಂಸ್ಥಾನಕ್ಕಾಗಿ ಬ್ರಿಟಿಷರ ಜೊತೆಗೆ ಹೋರಾಡಿದ ಕಥೆ ಅತ್ಯಂತ ರೋಮಾಂಚನಕಾರಿಯಾದುದು. ಬೆಳವಡಿ ಶಿವಸಪ್ಪನವರ ರಾಯಣ್ಣನ ಪಾತ್ರ ಪ್ರೇಕ್ಷಕರ ಮೇಲೆ ಮೋಡಿ ಮಾಡುತ್ತಿತ್ತು, ಪ್ರೇಕ್ಷಕರನ್ನು ಹೋರಾಟಗಾರರನ್ನಾಗಿ ಮಾಡುತ್ತಿತ್ತು. ಅದರಲ್ಲಿ ಚೆನ್ನಪ್ಪನವರು ಹಳವನ ಪಾತ್ರ ಮಾಡ್ತಿದ್ರು. ಈ ನಾಟಕ ಇದೆ ಎಂದು ಗೊತ್ತಾದರೆ ಸಾಕು ಪೊಲೀಸರು ಹಾಜರಾಗುತ್ತಿದ್ದರು, ನಾಟಕದ ಪ್ರತಿ ಜಪ್ತು ಮಾಡುತ್ತಿದ್ದರು, ಕಲಾವಿದರನ್ನು ಅರೆಸ್ಟ್ ಮಾಡ್ತಿದ್ರು. ಇಂಥ ಸಂದರ್ಭದಲ್ಲಿ ಅನೇಕ ಬಾರಿ ನಾಟಕ ಕಂಪನಿಯಲ್ಲಿ ಇದ್ಕೊಂಡು ವಾಲಿ ಚೆನ್ನಪ್ಪನವರು ಜೈಲಿಗೆ ಹೋಗ್ತಿದ್ರು. ಜೈಲಲ್ಲಿ ಬಿಟ್ಟ ನಂತರ ಮತ್ತೆ ನಾಟಕ ಕಂಪನಿ ಕಟ್ತಿದ್ರು, ಮತ್ತೆ ಅರೆಸ್ಟ್ ಆಗ್ತಿದ್ರು. ಹೀಗೆ ನಿರಂತರವಾಗಿ ಹೋರಾಟ ಮಾಡಿದಂಥ ನಮ್ಮ ಬೈಲಹೊಂಗಲದ ಅಥವಾ ಸಂಪಗಾಮಿಯ ಹುಲಿ ನಮ್ಮ ವಾಲಿ ಚೆನ್ನಪ್ಪನವರು. ಅವರ ಸೊಸೆ ಸುಶೀಲಾದೇವಿಯವರು ಈಗ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನು ನಮ್ಮ ಅಮ್ಮಣಿಗೆಯ ಬಾಬುರಾವ್ ದೇಸಾಯಿ ಅವರ ಮಗ ರವಿವರ್ಮ ದೇಸಾಯಿ ಅವರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಮ್ಮಣಿಗೆಯ ಮಲಗೌಡ ದೇಸಾಯಿ ಮತ್ತು ಬಾಬಾಗೌಡ ದೇಸಾಯಿ ಸಹೋದರರು 1943ರಲ್ಲಿ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಅಮ್ಮಣಿಗೆ ಎನ್ನುವಂತಹ ನಾಟಕ ಕಂಪನಿ ಕಟ್ತಾರೆ. ಚಳವಳಿಗಾರರು ಈ ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಗಡಿ ಭಾಗದಲ್ಲಿ ಇವರ ಸಂಗೊಳ್ಳಿ ರಾಯಣ್ಣ ನಾಟಕ ದೊಡ್ಡ ಸುದ್ದಿ ಮಾಡಿತ್ತು. ಹಲವಾರು ಬಾರಿ ಬ್ರಿಟಿಷ್ ಅಧಿಕಾರಿಗಳಿಂದ ನಾಟಕಕ್ಕೆ ನಿಷೇಧ ಬರುತ್ತಿತ್ತು. ತಪ್ಪೊಪ್ಪಿಗೆ ಪತ್ರವನ್ನು ಬರೆದುಕೊಂಡು ನಾಟಕಕ್ಕೆ ಅನುಮತಿ ಸಿಗುತ್ತಿತ್ತು. ಹಾಗೆ ಅನೇಕ ಬಾರಿ ಈ ಗಡಿ ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ನಾಟಕ ಆಡುವುದರ ಮೂಲಕ ನಮ್ಮ ಅಮ್ಮಣಿಗೆ ದೇಸಾಯಿಯವರ ಕಂಪನಿ ಬಹಳ ದೊಡ್ಡ ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಆ ಸೇವೆಯನ್ನು ಸ್ಮರಿಸಿ ಅವರ ಮಗ ಈಗ ರವಿವರ್ಮ ದೇಸಾಯಿ ಅವರು ಈ ನಮ್ಮ ರಂಗ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಎರಡೂ ತಂಡದ ಪರವಾಗಿ ಗೌರವ ಹಾಗೂ ಮತ್ತು ಧನ್ಯವಾದ.
ಇವತ್ತಿನ ಸಮಾರಂಭದ ಬಹಳ ವಿಶೇಷ ಅಂದ್ರೆ ನಮ್ಮ ಶಾಂತ ಕವಿಗಳು, ನಮ್ಮ ನಾಟಕ ಪಿತಾಮಹ ಎನ್ನುವಂತ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ಸಕ್ರಿ ಬಾಳಾಚಾರ್ಯರು. ಈ ಸಕ್ರಿ ಬಾಳಾಚಾರ್ಯರು ಮರಾಠಿಮಯವಾಗಿದ್ದಂಥ ಉತ್ತರ ಕರ್ನಾಟಕವನ್ನು ಕನ್ನಡಮಯವನ್ನಾಗಿ ಕಟ್ಟೋದಕ್ಕೆ ನಾಟಕಗಳನ್ನು ಬರೀತಾರ, ಕೀರ್ತನೆಗಳನ್ನು ಹಾಡ್ತಾರ. ಅದರ ಜೊತೆಗೇ ಅನೇಕ ಕನ್ನಡ ಪರ ಚಳವಳಿಯನ್ನು ಕಟ್ತಾರೆ. ನಾನೊಂದು ಮಾತನ್ನು ಹೇಳ್ತೇನೆ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಹುಟ್ಟುವುದಕ್ಕಿಂತ ಮೊದಲು 20 ವರ್ಷ ಕನ್ನಡದ ಸಲುವಾಗಿ, ಕರ್ನಾಟಕದ ಸಲುವಾಗಿ ಅವಿಶ್ರಾಂತವಾಗಿ ದುಡಿದಿರ್ತಕ್ಕಂಥ ಹಿರಿಯ ವ್ಯಕ್ತಿ ನಾವು ಶಾಂತ ಕವಿಗಳು. ಆ ಶಾಂತ ಕವಿಗಳ ಆ ಮರಿಮಗ ನಮ್ಮ ಬಾಬುರಾವ್ ದೇಸಾಯಿ ಬಂದಾರೆ. ಅವರು ನೋಡುವುದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಅವರೆಲ್ಲರೂ ನಿರಪೇಕ್ಷ ಭಾವದಿಂದ ಕನ್ನಡಕ್ಕಾಗಿ ದುಡಿದವರು. ಅಂತ ನಿರಪೇಕ್ಷ ಭಾವದ ಪೀಳಿಗೆಯಾಗಿರ್ತಕ್ಕಂಥ ನಮ್ಮ ಬಾಬುರಾವ್ ದೇಸಾಯಿ ಬಂದಿದ್ದು ಕೂಡ ನಮಗೆ ಬಾಬುರಾವ್ ಸಕ್ರಿ ಬಾಳಾಚಾರ್ಯರ ಮರಿಮಗ ಬಂದದ್ದು ಈ ನಮ್ಮ ಎರಡೂ ತಂಡಕ್ಕೆ ಒಂದು ದೊಡ್ಡ ಅಭಿಮಾನ ಸಮಿತಿಯನ್ನು. ಇನ್ನು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಬಂಧಪಡ್ತಕ್ಕಂಥ ಕೆಲವು ವಿವರಗಳು ನಮ್ಮ ಆಶಾ ಎದುರುಗಡೆ ಮಂಡಿಸ್ತಾರೆ. ಈಗ ಮುಂದಿನ ಗೌರವ ಸನ್ಮಾನ ವಿಠಲರಾವ್ ಯಾಳಗಿಯವರ ಅವರ ಒಂದು ಕಿರುಪರಿಚಯ ನಿಮಗಾಗಿ. ಊರಲ್ಲಿ ಒಬ್ಬರೂ ಇಲ್ಲದೆ ಇಬ್ಬರು ಸ್ವಾತಂತ್ರ್ಯದಲ್ಲಿ ಹೋರಾಡಿದ್ದ ಅಪರೂಪ. ಆದರೆ ಈ ಕುಟುಂಬದ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿತ್ತು. ಅಲ್ಲದೆ ಮನೆಯಲ್ಲಿ ತಾಯಿ ಅಜ್ಜಿ ಇಬ್ಬರನ್ನು ಬಿಟ್ಟು ಒಂದೇ ಕುಟುಂಬದ ಮಹಿಳೆಯರು ಸೇರಿ 13 ಜನ ಸದಸ್ಯರು ಜೈಲಿಗೆ ಹೋಗಿದ್ದರು. 1942ರಲ್ಲಿ ಚಲೇಜಾವ್ ಚಳವಳಿಯಲ್ಲಿ ಭಾಗವಹಿಸಿದ ಯಾಳಗಿ ಕುಟುಂಬದ ಗಜಾನನ್ ಅರವಿಂದ್, ವಿಠಲ್, ಹನುಮಂತ್, ಡಾಕ್ಟರ್ ಅನಂತ್, ದತ್ತಾತ್ರೇಯ, ನಾನಾ ಸಾಹೇಬ್, ವಸಂತಕುಮಾರಿ, ನಂದ ಸೇರಿ 13 ಜನ ಜೈಲು ಸೇರಿದ್ದರು. ಇದು ಯಾಳಗಿ ಮನೆತನದ ವಿಶೇಷ. ಸದ್ಯ ಪುತ್ರಿಯ ಜೊತೆಗೆ ಹನುಮಾನ್ ನಗರದಲ್ಲಿ ವಾಸವಾಗಿರುವ 99 ವರ್ಷದ ವಿಠಲರಾವ್ ಕೃಷ್ಣರಾವ್ ಯಾಳಗಿಯವರು ಹಾಗೂ ಅವರ ಮನೆತನದ ಕತೆ 1924ರಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನದಲ್ಲಿ ಗೋವಿಂದರಾವ್ ಯಾಳಗಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗಿತ್ತು. ಈ ಅಧಿವೇಶನ ನಡೆಯಲು ಇವರ ಚಿಕ್ಕಪ್ಪ ಮತ್ತು ಗಂಗಾಧರರಾವ್ ದೇಶಪಾಂಡೆ ಅವರ ಪ್ರಮುಖ ಪಾತ್ರ ವಹಿಸಿದ್ದರು. ಅವರ ಪ್ರೇರಣೆಯಿಂದಲೇ ವಿಠಲರಾವ್ ಚಳವಳಿಯಲ್ಲಿ ಧುಮುಕಿದ್ದರು. ಇನ್ನು 1938ರಂದು ಬಾಂಬೆ ಪ್ರಾಂತದ ಮುಖ್ಯಮಂತ್ರಿಯಾಗಿದ್ದ ಬಾಳಾ ಸಾಹೇಬ್ ಕೇರ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಮುರಾರ್ಜಿ ದೇಸಾಯಿ ಸೇರಿ ಅನೇಕ ರಾಷ್ಟ್ರೀಯ ನಾಯಕರು ಇವರ ಮನೆಗೆ ಭೇಟಿ ನೀಡಿದ್ದಾರೆ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು ಸೇರಿ ಅನೇಕರು ಬೆಳಗಾವಿಗೆ ಬಂದಾಗ ಇವರ ಕಾರ್ಯಕ್ರಮ ಮತ್ತು ಹೋರಾಟಕ್ಕೆ ಸಾಕ್ಷಿಯಾದ ಭಾಗ್ಯ ಇವರದಾಗಿದೆ. ಇವರಿಗೆ ಈಗ ರಂಗಗೌರವ. ಈ ವೇದಿಕೆಯ ಮೇಲೆ ಮತ್ತೋರ್ವ ಹಿರಿಯರಿಗೆ ಗೌರವ ಸಲ್ತಾ ಇದ್ರೆ ಶ್ರೀಯುತ ರವೀಂದ್ರ ದೇಶಪಾಂಡೆ ಅವರ ಒಂದು ಕಿರುಪರಿಚಯ. ರವೀಂದ್ರ ದೇಶಪಾಂಡೆ ಬೆಳಗಾವಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಂಗಾಧರರಾವ್ ದೇಶಪಾಂಡೆ ಅವರ ಪಾತ್ರ ತುಂಬಾ ಮಹತ್ವದಾಗಿದೆ. ಇವರ ಗರಡಿಯಲ್ಲಿ ಅನೇಕ ಸ್ವಾತಂತ್ರ್ಯ ವೀರರು ತಯಾರಾಗಿ ಇವರು ಹುಟ್ಟು ಹಾಕಿದ ಹೋರಾಟವನ್ನು ಮುಂದುವರಿಸಿದರು. 1924ರ ಬೆಳಗಾವಿ ಅಧಿವೇಶನ, 1930ರ ದಶಕದ ಕಾಯ್ದೆ ಬಂದ್ ಚಳವಳಿ, 1942ರ ಚಳಿಜಾವ್ ಚಳವಳಿ, ಅಸಹಕಾರ ಚಳವಳಿ ಮುಂತಾದ ಚಳವಳಿಯ ಕಾರ್ಯಚಟುವಟಿಕೆಗಳನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಕೀರ್ತಿಗೆ ಇವರು ಭಾಜನರಾಗಿದ್ದಾರೆ. ಕರ್ನಾಟಕದ ಸಿಂಹ ಎಂದೇ ಪ್ರಖ್ಯಾತರಾದ ಇವರು 1924ರ ಬೆಳಗಾವಿ ಅಧಿವೇಶನದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದವರು. ಇಡೀ ಅಧಿವೇಶನಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸುವುದಕ್ಕಾಗಿ 9,000ಕ್ಕೂ ಅಧಿಕ ಹಣ ಖರ್ಚು ಮಾಡಿ ಪಂಪಾ ಸರೋವರದಿಂದ, ಪ್ರಸ್ತುತ ಕಾಂಗ್ರೆಸ್ ಬಾವಿ ಎಂದು ನಡೆಸಿಕೊಳ್ಳುತ್ತಿರುವ ಪಂಪಾ ಸರೋವರದಿಂದ ಅಧಿವೇಶನ ನಡೆಯುವ ಸ್ಥಳದವರೆಗೆ ಪೈಪ್ಲೈನ್ ಅಳವಡಿಸಿ ನೀರು ಪೂರೈಸಿದವರು. ನಂತರ ಅನೇಕ ಚಳವಳಿಗಳ ನೇತೃತ್ವವನ್ನು ವಹಿಸಿಕೊಂಡವರು. ಮಹಾತ್ಮ ಗಾಂಧೀಜಿಯಂತಹ ರಾಷ್ಟ್ರೀಯ ಧುರೀಣರ ನಿಕಟವರ್ತಿಯಾಗಿದ್ದ ಇವರು 1947ರಲ್ಲಿ ಸ್ವಾತಂತ್ರ್ಯ ದೊರೆತ ನಂತರ ವಿಶ್ರಾಂತಿ ಜೀವನಕ್ಕೆ ತೆರಳಿದವರು ತಮ್ಮ ಕೊನೆಯ ದಿನಗಳಲ್ಲಿ ಬೆಳಗಾವಿಯಲ್ಲಿ ನೆಲೆ ನಿಂತವರು. 1960ರಲ್ಲಿ ನಮ್ಮನ್ನು ಅಗಲಿದ ಇವರನ್ನು ಈ ಕ್ಷಣದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರ ವಂಶದ ಕುಡಿಯಾಗಿರುವ ಹಿರಿಯ ಶ್ರೀ ರವೀಂದ್ರ ದೇಶಪಾಂಡೆಯವರಿಗೆ ಇಂದಿನ ರಂಗಗೌರವ ಸಮರ್ಪಣೆಯಾಗುತ್ತಿದೆ. ರಂಗಗೌರವಕ್ಕೆ ಪಾತ್ರರಾಗಿರುವ ಮತ್ತೋರ್ವರು ಶ್ರೀಯುತ ಮಹೇಶ್ ದೇಶಪಾಂಡೆಯವರು. ಮಹೇಶ್ ದೇಶಪಾಂಡೆಯವರ ಒಂದು ಸಣ್ಣ ಪರಿಚಯ ನಿಮ್ಮೆಲ್ಲರಿಗಾಗಿ. ಶ್ರೀ ಮಹೇಶ್ ದೇಶಪಾಂಡೆ ಬೆಳಗಾವಿ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಕೃಷ್ಣ ಯಮಾಜಿ ದೇಶಪಾಂಡೆಯವರ ಅಂದರೆ ಅಣ್ಣ ಗುರೂಜಿಯವರ ಪಾತ್ರ ತುಂಬಾ
ಮಹತ್ವದ್ದಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಮಿಂಚಿನಂತೆ ಸಂಚರಿಸುವುದಲ್ಲದೆ ನೆರೆಯ ವಿಜಯಪುರ, ಧಾರವಾಡ, ಕಾರವಾರ ಜಿಲ್ಲೆಗಳಲ್ಲಿಯೂ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದವರು ಅಣ್ಣಾ ಗುರೂಜಿಯವರು. ಗಂಗಾಧರರಾವ್ ದೇಶಪಾಂಡೆಯವರ ಪ್ರಭಾವಕ್ಕೆ ಒಳಗಾದವರು ಶಿಷ್ಯತ್ವವನ್ನು ವಹಿಸಿಕೊಂಡು ಅವರ ನೆಚ್ಚಿನ ಬಂಟರಲ್ಲಿ ಒಬ್ಬರಾಗಿ ಮುಂದೆ ಅವರ ತರುವಾಯ ಜಿಲ್ಲೆಯ ನೇತಾರಾಗಿ ಹೊರಹೊಮ್ಮಿದವರು ಅಣ್ಣಾ ಗುರೂಜಿಯವರು. ಕ್ಷಮಿಸಬೇಕು, ಅಣ್ಣು ಗುರೂಜಿಯವರು. 1990ರಲ್ಲಿ ನಮ್ಮನ್ನಗಲಿದ ಇವರು ಒಂದು ಕಾಲಕ್ಕೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು. ಕೆಲವರ ಪಿತೂರಿ ಮಾಡಿ ಇವರನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟರು. ಆದರೂ ಜೈಲಿನಲ್ಲಿದ್ದುಕೊಂಡೇ ಹೋರಾಟಕ್ಕೆ ಮಾರ್ಗದರ್ಶನ ನೀಡಿದ ಖ್ಯಾತಿ ಇವರದ್ದಾಗಿದೆ. ಕೇವಲ ಸ್ವಾತಂತ್ರ್ಯ ಸಂಗ್ರಾಮವಲ್ಲದೆ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿಯೂ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಇಂದಿನ ಕರ್ನಾಟಕ ರಾಜ್ಯ ರಚನೆಯ ರೂವಾರಿಗಳಲ್ಲಿ ಒಬ್ಬರೆನಿಸಿದವರು. ಸ್ವಾತಂತ್ರ್ಯ ನಂತರವೂ ಅನ್ಯಾಯದ ವಿರುದ್ಧ ನಿರಂತರವಾಗಿ ಹೋರಾಡಿದವರು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಗುಡುಗಿದವರು. ಅಪ್ಪಟ ಕನ್ನಡಾಭಿಮಾನಿಯಾಗಿದ್ದ ಅಣ್ಣು ಗುರೂಜಿಯವರ ವಂಶದ ಮಹೇಶ್ ದೇಶಪಾಂಡೆ ತಮ್ಮ ಅಜ್ಜನವರ ಹಾಕಿಕೊಟ್ಟ ದಾರಿಯಲ್ಲೇ ಸಾಗಿ ಬಂದವರು. ಅಣ್ಣು ಗುರೂಜಿಯವರನ್ನು ಈ ಕ್ಷಣದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕವಿಯಾಗಿ, ಕೃಷಿ ತಜ್ಞರಾಗಿ ತಮ್ಮನ್ನು ಗುರುತಿಸಿಕೊಂಡ ಶ್ರೀ ಮಹೇಶ್ ದೇಶಪಾಂಡೆಯವರಿಗೆ ಇಂದಿನ ರಂಗ ಗೌರವ ಸಮರ್ಪಿಸಲು ಸಂತೋಷವೆನಿಸುತ್ತದೆ. की तुझं नाव काय? मी सांगितलं विठ्ठल. मुझे एक नाम मालूम है, पंढरपूर का विठ्ठल, असं त्यांनी मला उत्तर दिलं. आणि एक फळ काहीतरी दिलं, संत्र मोसंबी असं दिलं. आणि तिथून मी परत घरी परतलो. ही आठवण माझ्या अगदी हृदयात कोरलेली आहे, म्हणून मी मला ती सांगावीशी वाटलेली आहे. 1942 पहिले सत्याग्रही 1905 सालचे माझे काका गोविंदराव याळगी हे लोकमान्य टिळकांचे अनुयायी होते. त्यांनी 1905 साली 1905 मध्ये बेळगावच्या खडेबेदारच्या कोपऱ्यावरती एक सत्याग्रह केला. तो बहुतेक दारूबंदीचा असेल किंवा परदेशी कपड्यांचा असेल. आणि सत्याग्रह केल्यानंतर त्यांना 10 दिवसाची शिक्षा झाली आणि 10 रुपये दंड झाला. 1905 सालचा दंड 10 रुपये. तर लोकमान्य टिळक म्हणाले 10 रुपये मी भरतो, पुन्हा बाहेर ये आणि कामाला लाग. तर तो 10 रुपयाचा दंड लोकमान्य टिळकांनी भरलेला आहे. गोविंदरावांचं काम इतकं चांगलं होतं की गंगाधरराव देशपांडे आणि गोविंदराव याळगी ज्याप्रमाणे गंगेचं नाव घ्यावं, त्याबरोबर यमुनेचं नाव, यमुना नदीचं गाव येते, नाम येते, त्याचप्रमाणे गंगाधरांचं नाव घेतलं की याळगींचं नाव येते, याळगींचं घेतलं की गंगाधरराव देशपांडेंचं नाव येते. असे इतके दृढ संबंध होते, ऋणानुबंध होते गंगाधरांचे. गंगाधरराव देशपांडे त्यांचं रामदेव गल्लीत घर आहेच, पण विशेषतः पुष्कळचा मुक्काम आमच्याच घरी असायचा. आणि त्या दृष्टीनं आमच्या घरी पहिले राष्ट्रपती राजेंद्र प्रसाद येऊन गेले. सर्व पुढारी लोक जिथे जेव्हा यायचे ते आमच्या घरी उतरायचे. वल्लभभाई पटेल 3 दिवस आले होते. बाळासाहेब खेर 1938 सालचे मुख्यमंत्री मुंबई प्रांताचे, ते सुद्धा येऊन त्यांचा 3 दिवस मुक्काम होता. अशा तऱ्हेनं सर्व पुढारी, अगदी काँग्रेसचे सगळे पुढारी आमच्या घरी यायचे. त्यामुळं आमच्या मनावर सुद्धा परिणाम झाला की स्वातंत्र्यासाठी आपण काहीतरी करावं म्हणून. 1942 साल उजाडलं आणि 1942 साली माझ्या काकांना 9 ऑगस्टच्या पहाटे जीवनरावना, माझ्या काका वडिलांना कृष्णरावना अटक केली पहाटे 5 वाजता आणि तुरुंगात त्यांची रवानगी केली गेली. मग आम्ही सगळी भावंड आपण कशाला स्वस्थ बसायचं म्हणून आम्ही एक ग्रुप तयार केला 16 लोकांचा. त्यात अनेक मित्र होते आणि या ब्रिटिशांना हाकलण्यासाठी काय काय करावं लागेल या दृष्टीनं आम्ही प्रयत्न केले. फर्स्ट रेल्वे गेजवर बॉम्ब ठेवून, काँग्रेस विहिरीजवळ आता जे वीर सौध आहे तिथे सुद्धा बॉम्ब ठेवून दहशत माजवली. कॅम्पमध्ये ब्रिटिश अधिकारी राहत होते, तिथे बॉम्ब ठेवून दहशत माजवली.
एवढंच काय तर ट्रेनसुद्धा डिरेल करण्याचा मानस होता, परंतु पॅसेंजर ट्रेन नाही डिरेल करायची, कोणाला ठार करायचं नाही. एक गुड्स ट्रेन आली होती, त्या ट्रेनला आम्ही त्यांचं इंजिन डिरेल केलं फर्स्ट रेल्वे गेटजवळ, आणि नंतर ती गाडी इंजिन खाली रुळावरून खाली उतरली. जवळजवळ 6 तास लागले त्यांना ते सगळं दुरुस्त करायला. अशाप्रमाणे आम्ही कार्य करीत 1942 पासून 1943 पर्यंत 1 वर्षभर काम केलं. पण पोलिसांना काही सुगावं लागलं नाही. हे कोण करते काय करते काहीच कळेना त्यांना. मग शेवटी आम्ही एक कार्यक्रम आखला की पोलीस स्टेशन, ठळकवाडीचं पोलीस स्टेशन होतं, त्या पोलीस स्टेशनवरती हल्ला करायचा. 4 पोलीस होते तिथे, त्यांच्या बंदुका हस्तगत केल्या आणि त्या सगळ्या 4ही बंदुका काँग्रेसच्या विहिरीत टाकून दिल्या. मग पोलिसावरती हात टाकल्यानंतर या ब्रिटिश सरकारची हालचाल सुरू झाली. हे कोण केलं असेल, काय केलं असेल, चौकशी सुरू झाली जिकडं तिकडं. शेवटी मग त्यात आम्ही एक जणांना अटक करण्यात आली आणि आमची हिंदलगा तुरुंगात रवानगी करण्यात आली. काहींना माझ्या भावाला रत्नागिरीला पाठवलं, काकांना नाशिकच्या तुरुंगात पाठवलं. अशा तऱ्हेनं जवळजवळ 1 वर्ष मी कारावास भोगलाय. माझ्या बंधूंनी जवळ 3.5 वर्ष, जीवनराव यादवींनी 5.5 वर्ष नाशिकच्या तुरुंगात काढलेली आहे. त्यांची पत्नी रमाबाई यासुद्धा 8-9 महिन्यांनी कारावास भोगलेला आहे. 1941 साली गांधींनी परवानगी दिली की सत्याग्रह, वैयक्तिक सत्याग्रह करायचा. तर गांधींनी परवानगी दिल्याशिवाय करायचा नाही. आणि गांधींनी परवानगी दिली माझ्या काकांना, जीवनराव आणि त्यांच्या पत्नीला, की तुम्ही सत्याग्रह करा. त्याप्रमाणे दुसऱ्या दिवशी सत्याग्रह करायचा होता. पण सत्याग्रह करताना आपण काय करणार आहोत हे 1 दिवस आधी कलेक्टरला कळवायचं की मी असं भाषण करणार आहे की ब्रिटिशांना इथून चालते व्हा. हे करण्यासाठी कलेक्टरना 1 दिवस आधी कळवायचं. मग दुसऱ्या दिवशी त्यांचा सत्याग्रह व्हायचा, मग त्यांना अटक करून नेत होतं. अशा तऱ्हेनं हे संबंध याळगी कुटुंबाने काम केलेलं आहे. यात इतरांचाही सहभाग आहे, आमच्या मित्रांचा. आणि बेळगाव जिल्ह्यातील स्वातंत्र्य सैनिकसुद्धा आमचा आदर करतात. अजूनही सुद्धा काही लोक आहेत ते आमची आठवण करत असतात. अशा रीतीनं आम्ही जे कार्य केलं ते कार्याचं फळ आज आम्हाला मिळतं आहे. या संस्थेनं माझा जो सत्कार केला तो केवळ माझा सत्कार नसून संबंध यागी कुटुंबाचा सत्कार आहे असं मी मानतो. धन्यवाद. वंदे मातरम.